ಶಾಸಕ ಮಗ ಮಂತ್ರಿ ಸೊಸೆಯೂ ಕೂಡ ಮುಂದೆ MP ಆಗೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ GM ಸಿದ್ದೇಶ್ವರ್ ಕುಟುಂಬ ರಾಜಕಾರಣದ ವಿಚಾರವಾಗಿ ಶಾಮನೂರು ಕುಟುಂಬದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಇಷ್ಟೆಲ್ಲ ಪುರಾಣ ಹೇಳುವಂತಹ ಕಾಂಗ್ರೆಸ್ನವರು ನೀವೇನ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ GM ಸಿದ್ದೇಶ್ವರ್ ಅವರ ಪತ್ನಿಯೂ ಕೂಡ ಈಗ ಸದ್ಯಕ್ಕೆ MP ಕ್ಯಾಂಡಿಡೇಟ್ ಆಗಿ ಅಖಾಡದಲ್ಲಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ತಂದೆ ಶಾಸಕ, ಮಗ ಮಂತ್ರಿ, ಸೊಸೆಗೆ ಲೋಕಸಭೆ ಟಿಕೆಟ್, ಎಲ್ಲ ಅಧಿಕಾರ ಶಾಮನೂರು ಕುಟುಂಬದಲ್ಲಿಯೇ ಮನೆ ಮಾಡಿದೆ ಅಂತ ಶಾಮನೂರು ಕುಟುಂಬದ ಬಗ್ಗೆ GM ಸಿದ್ದೇಶ್ವರ್ ಅವರು ಈ ರೀತಿ ವ್ಯಂಗ್ಯವಾಡಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬಹುದಿತ್ತು, ಆದರೆ ಅವ್ರ ಮನೆಯವರಿಗೇನೆ ಟಿಕೆಟ್ ಕೊಟ್ಟಿರೋದು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ದಾವಣಗೆರೆಯಲ್ಲಿ. ದೇವಿ ದರ್ಶನ ಆಗಿದೆ. ಮೊನ್ನೆನೂ ಕೂಡ ದೇವಿ ದರ್ಶನ ಮಾಡ್ಕೊಂಡು ನಮ್ಮ ಮನೇಲಿ ಬಂದಿದ್ದರು. ಜಾತ್ರೆ ಪ್ರಯುಕ್ತ ಇವತ್ತು ನಾವಿಬ್ಬರು ದಂಪತಿ ಸಮೇತ ಬಂದು ದೇವಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ದೇವಿಯ ಆಶೀರ್ವಾದ ಇದೆ. ಅತ್ಯಂತ ಅಧಿಕ ಮತದಿಂದ ಶ್ರೀಮತಿ ಗಾಯತ್ರಿ ಗೆಲ್ತಾಳೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಆಗ್ತಾರೆ ದಾವಣಗೆರೆಯಿಂದಲೂ ಕೂಡ. ಈ ಸರಿ ಕುಟುಂಬದಿಂದ ಪ್ಲೇ ಮಾಡಿದ್ದಾರೆ ಸರ್, ಅವರ ಫ್ಯಾಮಿಲಿಯಿಂದಲೇ ಸ್ಪರ್ಧೆ ಮಾಡಿದ್ದಾರೆ. ಕಠಿಣ ಇದೆ ನೋಡಿ, ಶ್ಯಾಮ್ನವ್ರ ಫ್ಯಾಮಿಲಿಗೆ ನಾನು ಏನು ಹೇಳೋಕ್ಕೆ ಬರಲಿ. ಈಗಾಗಲೇ ಅವರು ಇಬ್ಬರು ಅಧಿಕಾರದಾಗ ಅದಾರೆ. ಯಾರೋ ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಾಗಿತ್ತು, ಮತ್ತು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದು ಎಲ್ಲ ಅಧಿಕಾರ ಅವ್ರಿಗೆ ಬೇಕು, ದಾವಣಗೆರೆ ಯಾರಿಗೂ ಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ. ಫೈಟ್ ಆಗುತ್ತೆ ಸರ್ ಈ ಸರಿ. ಮತ್ತೆ ಜನ ದಡ್ರಲ್ಲ. ಒಂದೇ ಮನೆ 3 ಜನ ಅಧಿಕಾರ ಇದ್ದಾಗ GM ಫ್ಯಾಮಿಲಿ ಒಳಗೆ GM ಸೊಸೆ ನಿಂತಾಳೆ. ಅವ್ರಿಗೆ ಮಾಡಬೇಕು ಅಂತ ಜನ ತೀರ್ಪು ಅಂತಾರೆ, ವೋಟ್ ಹಾಕ್ತಾರೆ. ನೋಡಿ, ನಮ್ಮನೆಗೆ ಯಾರು ಅಧಿಕಾರದಾಗಿಲ್ಲ. ನಾನು ರಿಟೈರ್ ಆದೆ. ಅವ್ರ ಮುಂದೆ ಗೆಲ್ಲಬೇಕಲ್ಲ ಅಂತ ಅದನ್ನು ಲೆಕ್ಕ ಹಾಕ್ತಾರೆ ಜನ. ಅದ್ರ ಮೇಲೆ ಕೂಡ ಒಬ್ಬ ಮನೆಗೆ ಒಂದೇ ಅಧಿಕಾರ ಇದ್ದರೆ ಒಪ್ಬೋದು.